ಸಾಮಾಜಿಕ ಮಾಧ್ಯಮ ಆಪ್ಗಳ ನಿಷೇಧದ ವಿರುದ್ಧ ಪ್ರತಿಭಟನೆ, ನೇಪಾಳದಲ್ಲಿ ಭುಗಿಲೆದ್ದ ಹಿಂಸಾಚಾರ, ಯುವಕರ ಮೇಲೆ ಪೊಲೀಸರಿಂದ ಗುಂಡು, ಕನಿಷ್ಠ 19 ಸಾವು. ನೇಪಾಳ ಸರ್ಕಾರದ ಭ್ರಷ್ಟಾಚಾರ ಮತ್ತೆ ಹಲವಾರು ಸಾಮಾಜಿಕ ಮಾಧ್ಯಮ ಆಪ್ಗಳ ಮೇಲೆ ಸರ್ಕಾರ ಹೇರಿರುವ ನಿಷೇಧದ ವಿರುದ್ಧ ಸೋಮವಾರ ಕಠ್ಮಂಡುನಲ್ಲಿ ಯುವಜನರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯ ವೇಳೆ ಸಂಭವಿಸಿದ ಹಿಂಸಾತ್ಮಕ ಕೃತ್ಯಗಳಲ್ಲಿ ಕನಿಷ್ಠ 19 ಮಂದಿ ಮೃತಪಟ್ಟಿದ್ದಾರೆ ಮತ್ತೆ 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಉದ್ರಿಕ್ತ ಪ್ರತಿಭಟನಾಕಾರರು ಕರ್ಫ್ಯೂ ನಿರ್ಬಂಧಗಳನ್ನು ಉಲ್ಲಂಘಿಸಿ ಸಂಸತ್ ಸಮೀಪದ ನಿರ್ಬಂಧಿತ ವಲಯಗಳಿಗೆ ಪ್ರವೇಶಿಸಿದ ಬಳಿಕ ನೇಪಾಳ ರಾಜಧಾನಿಯಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದೆ. ವ್ಯಾಪಕ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಆಪ್ಗಳ ಮೇಲೆ ವಿಧಿಸಲಾಗಿರುವಂತಹ ನಿಷೇಧವನ್ನ ತೆರವುಗೊಳಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗಿದೆ. ಪ್ರತಿಭಟನಾಕಾರರು ಪೊಲೀಸರತ್ತ ಮರದ ಗೆಲ್ಲುಗಳು ಮತ್ತೆ ನೀರಿನ ಬಾಟಲಿಗಳನ್ನು ಎಸೆದು ಹಾಗೆ ಸರ್ಕಾರ ವಿರೋಧಿ ಘೋಷಣೆಗಳನ್ನು ಕೂಗಿದ್ದಾರೆ. ಆಗ ಪೊಲೀಸರು ಜಲಫಿರಂಗಿಯನ್ನು ಹಾರಿಸಿದ್ದು ಅಶ್ರವಾಯು ಶೆಲ್ಗಳನ್ನು ಮತ್ತೆ ರಬ್ಬರ್ ಗುಂಡುಗಳನ್ನು ಹಾರಿಸಿದ್ದಾರೆ. ಕೆಲವು ಪ್ರತಿಭಟನಾಕಾರರು ಸಂಸತ್ ಆವರಣದ ಒಳಗೆ ಪ್ರವೇಶಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಉದ್ವಿಗ್ನತೆ ಮುಂದುವರೆದಾಗ ಕಠ್ಮಂಡು ಜಿಲ್ಲಾ ಆಡಳಿತ ಕಚೇರಿಯು ಕರ್ಫ್ಯೂ ಅನ್ನು ವಿಸ್ತರಿಸಿತು. ಮೊದಲು ಕರ್ಫ್ಯೂ ಅನ್ನ ರಾಜಧಾನಿಯ ಬಾನೇಶ್ವರ್ ಪ್ರದೇಶದಲ್ಲಿ ಹೇರಲಾಗಿತ್ತು. ಬಳಿಕ ಅದನ್ನ ಅಧ್ಯಕ್ಷರ ನಿವಾಸ ಅಂದ್ರೆ ಶೀತಲ ನಿವಾಸ, ಲಾಯ್ನ್ಚಾರ್ನಲ್ಲಿರುವಂತಹ ಉಪಾಧ್ಯಕ್ಷರ ನಿವಾಸ, ಸಿಂಗ್ ದರ್ಬಾರ್ನ ಎಲ್ಲಾ ಬದಿಗಳು, ಬುಲವತರ್ನಲ್ಲಿರುವಂತಹ ಪ್ರಧಾನಿ ನಿವಾಸ ಹಾಗೆ ಸಮೀಪದ ಪ್ರದೇಶಗಳು ಸೇರಿದಂತೆ ಹಲವಾರು ಅತಿ ಭದ್ರತಾ ವಲಯಗಳಿಗೆ ವಿಸ್ತರಿಸಲಾಯಿತು. ಪ್ರತಿಭಟನೆಯು ದೇಶದ ವಿವಿಧ ಭಾಗಗಳಿಗೆ ಹಬ್ಬಿದೆ. ನೇಪಾಳ ಪ್ರಧಾನಿ ಕೆಪಿ ಒಲಿ ಈ ವಿಷಯದ ಬಗ್ಗೆ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಯಾಕೆ ಯುವ ಜನರ ಈ ಪ್ರತಿಭಟನೆ? ನೇಪಾಳ ಸರ್ಕಾರವು ನೋಂದಾಯಿಸಲ್ಪಡದ 26 ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ನಿಷೇಧಿಸಿದ ಬಳಿಕ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಎಕ್ಸ್ ಸೇರಿದಂತೆ ಹಲವಾರು ಸಾಮಾಜಿಕ ಮಾಧ್ಯಮಗಳು ಶುಕ್ರವಾರದಿಂದ ನಾಪತ್ತೆಯಾಗಿದ್ವು. ಇದರಿಂದ ಜನರು ಗೊಂದಲಕ್ಕೊಳಗಾಗಿದ್ರು ಮತ್ತೆ ಆಕ್ರೋಶಗೊಂಡಿದ್ರು. ಇನ್ಸ್ಟಾಗ್ರಾಮ್ ಮತ್ತೆ ಸ್ನ್ಯಾಪ್ಚಾಟ್ ಮುಂತಾದ ಜನಪ್ರಿಯ ವೇದಿಕೆಗಳಿಗೆ ನೇಪಾಳದಲ್ಲಿ ಲಕ್ಷಾಂತರ ಬಳಕೆದಾರರಿದ್ದಾರೆ. ಅವರು ಮನರಂಜನೆ, ಸುದ್ದಿ ಮತ್ತೆ ವ್ಯಾಪಾರಕ್ಕಾಗಿ ಈ ಸಾಮಾಜಿಕ ಮಾಧ್ಯಮಗಳನ್ನು ಅವಲಂಬಿಸಿದ್ದಾರೆ. ಸರ್ಕಾರದ ಈ ಕ್ರಮವು ಜನರನ್ನ, ಅದರಲ್ಲೂ ಮುಖ್ಯವಾಗಿ ಯುವ ಜನರನ್ನ ರೊಚ್ಚಿಗೆಬ್ಬಿಸಿತು. ಹಾಸುಹೊಕ್ಕಾಗಿರುವ ಭ್ರಷ್ಟಾಚಾರವನ್ನ ನಿವಾರಿಸೋದಕ್ಕೆ ವಿಫಲವಾಗಿರುವಂತಹ ಸರ್ಕಾರವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ತಾ ಇದೆ ಅಂತ ಜನರು ಭಾವಿಸಿದ್ರು. ಸೋಮವಾರ ಸಾಮಾಜಿಕ ಮಾಧ್ಯಮಗಳ ಮೇಲೆ ವಿಧಿಸಲಾಗಿರುವಂತಹ ನಿಷೇಧವನ್ನ ತೆಗೆಯಬೇಕು ಮತ್ತೆ ವ್ಯಾಪಕವಾಗಿರುವಂತಹ ಭ್ರಷ್ಟಾಚಾರದ ಸಂಸ್ಕೃತಿಯನ್ನ ಕೊನೆಗೊಳಿಸಬೇಕು ಅಂತ ಆಗ್ರಹಿಸಿ ಸಾವಿರಾರು ಯುವ ಜನರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.